ಆತ್ಮೀಯರೇ, ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕಥೆ ಹೇಳೋದರ ಮೂಲಕ ಈ ಒಂದು ಎಕನಾಮಿ ಸೆಷನ್ ಅನ್ನ ಪ್ರಾರಂಭ ಮಾಡೋಣ. ಇಲ್ಲಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗಗೆ ಒಂದು ಹುಡುಗಿ ಕಂಡ್ರೆ ಇರಿಟೇಟಿಂಗ್ ಅಂದ್ರೆ ಇರಿಟೇಟಿಂಗ್ ಆಗ್ತಾನೆ ಇರಲ್ಲ ಆ ಹುಡುಗಿ ಕಂಡ್ರೆ. ಆದ್ರೆ ಮೊದಲು ಇದು ಈ ರೀತಿ ಇದ್ದಂತಹ ಇವರ ಒಂದು ಸಂಬಂಧ ತದನಂತರದಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಇರಿಟೇಷನ್ ಆಗ್ತಿರ್ತಕ್ಕಂತಹ ಹುಡುಗಿಯನ್ನೇ ಬಿಟ್ಟಿರಲಾಗದಂತಹ ಒಂದು ಬಾಂಧವ್ಯ ಬೆಳೆಯುತ್ತೆ. ಆ ಇರಿಟೇಷನ್ ಹುಡುಗಿ ಈಗ ಅವನಿಗೆ ಬೇಕು. ಇರಿಟೇಷನ್ ಹುಡುಗಿ ಯಾವಾಗ ಜೊತೆಲಿ ಇರಬೇಕು ಅನ್ನೋ ಹಂಬಲ. ಆ ರೀತಿ ಎಷ್ಟೋ ಆಸ್ಪಿರೆಂಟ್ಗಳಿಗೆ, ಎಷ್ಟೋ ಸ್ಪರ್ಧಾರ್ಥಿಗಳಿಗೆ ಎಕನಾಮಿಕ್ ಅಂದ್ರೆ ಎಕನಾಮಿಕ್ ಸಬ್ಜೆಕ್ಟ್ ಅಂದ್ರೆ ಇರಿಟೇಟಿಂಗ್ ಆಗಿರೋದು ನಿಮಗೆ ಅದೇ ಒಂದು ಸಬ್ಜೆಕ್ಟ್ ನೀವು ಲೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಆ ಒಂದು ಭರವಸೆಯನ್ನು ನಾನು ಕೊಡ್ತಾ ಎಕನಾಮಿ ಈ ಒಂದು ಸೆಷನ್ ಆಗಿರ್ಬೋದು, ಇಂದಿನ ಸೆಷನ್ ಆಗಿರ್ಬೋದು, ನಮ್ಮ 7ರಿಂದ 8 ಸೆಷನ್ಗಳಲ್ಲಿ ಭಾರತದ ಎಕನಾಮಿಯನ್ನು ಕಂಪ್ಲೀಟ್ ಮಾಡ್ತೀವಿ. ಅಷ್ಟು ಸೆಷನ್ ಅನ್ನು ಮುಗಿದ ನಂತರ ತಾವು ಎಕನಾಮಿಯನ್ನು ಲವ್ ಮಾಡ್ತೀರಾ. ಲವ್ ಮಾಡದೇ ಇರೋದಕ್ಕೆ ಯಾವುದೇ ಕಾರಣಗಳು ಇರಲ್ಲ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನು ನೋಡ್ತಾ ಹೋಗೋಣ. GDP ಅಥವಾ ಒಟ್ಟು ದೇಶೀಯ ಉತ್ಪನ್ನ. ಬೆಳಗ್ಗೆ ಸಾಕು ನೀವು ನ್ಯೂಸ್ ಪೇಪರ್ ನೋಡಿರ್ಬೋದು, ಈ ತ್ರೈಮಾಸಿಕದ GDP ಇಷ್ಟಿದೆ, ಹಿಂದಿನ ತ್ರೈಮಾಸಿಕದ GDP ಗಿಂತ ಈ ತ್ರೈಮಾಸಿಕ